ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರೋಣಿ. ಮೈಲಾರಲಿಂಗ ಮಹಿಮೆ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಾವು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇವೆ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನ ತಗಡೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನ ಸುಮಾರು 20 ವರ್ಷಗಳ ಹಳೆಯದು. ಅಲ್ಲಿಂದಲೂ ಕೂಡ ಇಲ್ಲಿಯವರೆಗೂ ದೇವಸ್ಥಾನ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತಾ, ಹಸಿದು ಬಂದವರಿಗೆ ಅನ್ನವನ್ನು ಹಾಕ್ತಾ, ತಮ್ಮ ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ಬಂದಂಥವರಿಗೆ ಪರಿಹಾರವನ್ನು ಕೊಡುತ್ತಾ, ಈ ದೇವಸ್ಥಾನ ಆ ಭಾಗದಲ್ಲಿ ಸಾಕಷ್ಟು ಹೆಚ್ಚಿನ ಒಂದು ಸೇವೆಯನ್ನು ಕೊಡುತ್ತಾ ಜನಗಳ ಸಮಸ್ಯೆಗಳಿಗೆ ಹಾಗೆ ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿರುವಂತಹ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಗೊರವಯ್ಯ ಅಜ್ಜ ಅಂಥೇಳಿ ಒಬ್ಬರು ಅರ್ಚಕರಿದ್ದಾರೆ. ಇವರು ಗಂಗೆ ಮಾಳಮ್ಮ ತಾಯಿ ಹೇಳುವಂತಹ ಕಾಣಿಕೆಯನ್ನು ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಊರುಗಳಿಂದ, ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಕೇಳೋದಕ್ಕೆ ಜನ ಬರ್ತಾರೆ ಅಲ್ಲಿಗೆ. ಹಾಗೆ ಇನ್ನೊಂದು ಅಲ್ಲಿ ದೇವರಿದೆ. ಆ ದೇವರು ಏನು ಅಂತ ಹೇಳಿದ್ರೆ, ನಿಮಗೆ ಎಲ್ಲಿಯೂ ಕೂಡ ನಿಮ್ಮ ಒಂದು ವಸ್ತುವನ್ನು ಬಚ್ಚಿಟ್ರೆ ಆ ವಸ್ತುವನ್ನು ಎಲ್ಲಿದೆ ಅಂತ ಹೇಳಿ ನೇರವಾಗಿ ಹೋಗಿ ಅದೇ ಸ್ಥಳಕ್ಕೆ ಹೋಗಿ ತೋರಿಸುವಂತಹ ಒಂದು ಪವಾಡ ಕೂಡ ಅಲ್ಲಿ ನಡೆಯುತ್ತೆ. ಆಮೇಲೆ ಸರಪಳಿ ಏನೋ ನಾವು ಲಾಕ್ ಇರುತ್ತಲ್ಲ, ಆ ಲಾಕನ್ನು ಓಪನ್ ಮಾಡುವಂತಹ ಪವಾಡ ಕೂಡ ಅಲ್ಲಿರುವಂಥದ್ದು. ಊರಲ್ಲಿ ಕೆಆರ್ ಪೇಟೆ ತಾಲೂಕಿನ ತಗಡೂರಲ್ಲಿರುವಂತಹ ಮೈಲಾರಲಿಂಗ ದೇವಸ್ಥಾನ. ಈ ಒಂದು ದೇವಸ್ಥಾನದ ಬಗ್ಗೆ ಕೆಲವರು ಸಾಕಷ್ಟು ನೆಗೆಟಿವ್ ಆಗಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಪ್ರತಿದಿನ 100 ಜನ ಬಂದು ಅಲ್ಲಿ ಅಂತಂದರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮೈಲಾರಲಿಂಗ ದೇವಸ್ಥಾನಕ್ಕೆ ಹೋಗಿ ಮೈಲಾರಲಿಂಗ ದೇವರ ಮುಂದೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ತಾರೆ. ಆಮೇಲೆ ಅಲ್ಲಿ ಬಂದಂಥ ಭಕ್ತರಿಗೂ ಕೂಡ ನಾವು ಮಾತನಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ನಮಗೆ ಕಷ್ಟಗಳ ಪರಿಹಾರ ಆಗಿದೆ, ಮೈಲಾರಲಿಂಗ ದೇವಸ್ಥಾನಕ್ಕೆ ಬಂದ ಮೇಲೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಆದರೆ ನಾನು ಒಂದು ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಯಾವುದೋ ಚಾನಲ್ನವರು ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಸದ್ದಿಲ್ಲದೆ ಪವಾಡ ನಡೀತಾ ಇದೆ ಅಂತೇಳಿ ಒಂದು ಸ್ಟೋರಿಯನ್ನು ಹಾಕಿದ್ರು. ಏನು ಪವಾಡ ಅಂತೇಳಿ ನಾನು ಓಪನ್ ಮಾಡಿ ನೋಡಿದೆ. ಇದೇ ನಾನು ಇವಾಗ ಹೇಳ್ದಲ್ಲ, ಈ ಸರಪಳಿ ಕಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿನ ವಸ್ತುಗಳು ಮುಚ್ಚಿಟ್ಟಂಥದ್ದನ್ನು ಎಲ್ಲಿದೆ ಅಂತೇಳಿ ದೇವರು ಹೇಳ್ತಾ ಇರೋಂಥದ್ದು. ಆಮೇಲೆ ಈ ಗಂಗೆ ಮಾಳಮ್ಮ ದೇವರು ಏನೋ ಮಣೆಯ ಮೇಲೆ ಅರಿಶಿಣದಲ್ಲಿ ಬರಹದ ಮೂಲಕ ಅಂತಂದರೆ ನಿಮ್ಮ ಸಮಸ್ಯೆಗಳನ್ನು ಹೇಳುವಂಥದ್ದು, ಇದೆಲ್ಲವೂ ಕೂಡ ಅಂತಂದರೆ ಅವರ ಚಾನಲಲ್ಲೇ ಅವ್ರು ತೋರಿಸುವಂಥ ಕೆಲಸವನ್ನು ಮಾಡಿದರು. ನಂತರದಲ್ಲಿ ಅದೇ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಏನು ಅಪಪ್ರಚಾರ ಮಾಡೋ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಒಬ್ಬ ಮಹಿಳೆ ಸತ್ತು ಹೋಗಿದ್ದಾರೆ, ಅವ್ರಿಗೆ ಹಾಗಾಗಿದೆ ಹೀಗಾಗಿದೆ ಅಂತ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ್ರು. ನಿಮಗೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ನೋಡಿ ಯಾವ ರೀತಿಯಾಗಿ ಹಾಕಿದ್ದಾರೆ ಟೆಕ್ಸ್ಟ್ ಅಂತೇಳಿ. ಈ ದೇವಸ್ಥಾನಕ್ಕೆ ಸುಮಾರು 20 ವರ್ಷ ಹಳೆಯ ಇತಿಹಾಸ ಇರುವಂಥದ್ದು. ಅಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ದೇವಸ್ಥಾನ, ಪವಾಡಗಳು ನಡೀತಾ ಇರುವಂತಹ ದೇವಸ್ಥಾನ. ಗೊರವಯ್ಯ ಅಜ್ಜ ಅವರು ಇಲ್ಲಿ ಏನಂತಂದರೆ ಸಾಕಷ್ಟು ಪವಾಡಗಳನ್ನು ಮಾಡುವ ಮೂಲಕ ಜನರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿದಂತಹ ಒಂದು ಪವಿತ್ರ ಪುಣ್ಯಕ್ಷೇತ್ರ ಈ ಮೈಲಾರಲಿಂಗ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಕಳಂಕ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬೇರೆ ವಿಚಾರ. ಏನು ಅಂತ ಹೇಳಿದ್ರೆ, ಆ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗಲಿಲ್ಲ. ಆಮೇಲೆ ಅಲ್ಲಿ ನಡೆದಂಥದ್ದು ಸುಳ್ಳು, ಅಲ್ಲಿ ಒಬ್ಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಈ ಒಂದು ದೇವಸ್ಥಾನಕ್ಕೆ ಕೆಲವರು ಕಳಂಕ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕಪ್ಪು ಬಸಿ ಬಳಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ದೇವಸ್ಥಾನದಲ್ಲಿ ಅದು ಯಾವುದು ಕೂಡ ಆಗಿಲ್ಲ. ಸಾಕಷ್ಟು ಅನ್ನದಾಸೋಹ, ಹಸಿದು ಬಂದಂಥವರಿಗೆ ಅನ್ನದಾಸೋಹ ಮಾಡುವಂಥದ್ದು. ಇದುವರೆಗೂ ಲಕ್ಷಾಂತರ ಜನ ಅಲ್ಲಿ ಬಂದು ಏನಂತಂದರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಂಡು ಹೋದಂಥ ಉದಾಹರಣೆಗಳಿದ್ದಾವೆ. ನಾವು ಖುದ್ದಾಗಿ ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ವಿ, ಕೇಳಿದ್ವಿ. ಏನು ಗುರುಗಳೇ, ನಿಮ್ಮ ಬಗ್ಗೆ ಈ ಥರ ಆರೋಪಗಳು ಬರ್ತಾ ಇದೆ. ಅವರು ಒಂದೇ ಮಾತು ಹೇಳಿದ್ರು, ನಮ್ಮ ಬಗ್ಗೆ ಆರೋಪ ಮಾಡುವಂಥವ್ರು ಯಾರೇ ಇದ್ದರೂ ಕೂಡ ನೇರವಾಗಿ ನಮ್ಮ ಮುಂದೆ ಬಂದು ನಿಮ್ಮ ಹತ್ರ ಈ ಥರ ತಪ್ಪು ನಡೀತಾ ಇದೆ ಅಂತೇಳಿ ತೋರಿಸಿ ಅಂತ ಹೇಳಿದರು. ಆದರೆ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಸತ್ಯವನ್ನು ಅಲ್ಲಿ ಅವರು ಮಾಡ್ತಾ ಇರುವಾಗ, ಅಥವಾ ಸತ್ಯವನ್ನು ನುಡಿತಾ ಇರುವಾಗ, ಸತ್ಯವನ್ನು ಮಾತನಾಡುವಾಗ ಅದು ಯಾರಿಂದಲೂ ಕೂಡ ಅಂತಂದರೆ ಅಲ್ಲಿ ಕಳಂಕ ಬಡಲಿಕ್ಕೆ ಸಾಧ್ಯ ಇಲ್ಲ, ಕಪ್ಪು ಮಸಿ ಬಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ಕೂಡ ಅಂತಂದರೆ ಅಲ್ಲಿ ಹೋದ ಮೇಲೆ ಅನಿಸಿರುವಂಥದ್ದು. ನನಗೆ ಆದಂತಹ ಅನುಭವ, ನನಗೆ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಗೊರವಯ್ಯ ಅಜ್ಜವ್ರಿಗೂ ಹತ್ರ ನೀವು ಹೋಗಬೇಕು, ಭೇಟಿ ಆಗಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿದ್ರೆ ಯಾವ ರೀತಿಯಾಗಿ ಅವರು ಹತ್ರ ಹೋಗಬೇಕು, ಆ ದೇವಸ್ಥಾನಕ್ಕೆ ಹೋಗ್ಬೋದು, ಮತ್ತು ಎಲ್ಲೆಲ್ಲಿಂದ ಕನೆಕ್ಟಿವಿಟಿ ಇದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಅವರು ನಿಮಗೆ ಹೇಳ್ತಾರೆ. ಹಾಗೆ ಫೋನಲ್ಲೂ ಕೂಡ ನಿಮ್ಮ ಸಮಸ್ಯೆಯನ್ನು ಅವರು ಪರಿಹಾರವನ್ನು ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನಾದರೂ ಕೂಡ ಇಂತಹ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಯಾರು ಭಕ್ತರು ನಂಬೋದಕ್ಕೆ ಹೋಗಬೇಡಿ. ಇಂತಹ ದೇವಸ್ಥಾನಗಳು ಇವತ್ತು ಸಮಾಜಕ್ಕೆ ಬೇಕಾಗಿವೆ. ಎಷ್ಟೋ ಜನ ತಮ್ಮ ನೆಮ್ಮದಿಯನ್ನು ಕಳ್ಕೊಂಡು, ಎಲ್ಲ ಆಸ್ತಿಯನ್ನು ಕಳ್ಕೊಂಡು ಬೀದಿಗೆ ಬಂದಿರ್ತಾರೆ. ಅವರಿಗೆ ಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ ಒಂದು ನೆಮ್ಮದಿ ಬೇಕಾಗಿರುತ್ತೆ. ಅಂತಹ ಒಂದು ನೆಮ್ಮದಿಗೋಸ್ಕರ ದೇವಸ್ಥಾನಗಳಿಗೆ ಹೋಗ್ತಾರೆ. ಅಂತಹ ದೇವಸ್ಥಾನಗಳನ್ನು ಇವತ್ತು ಕೆಲವು ಜನ ಟಾರ್ಗೆಟನ್ನು ಮಾಡಿ ಕೆಟ್ಟ ಹೆಸರನ್ನ ತರುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅಂಥದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳದೆ ಈ ಮೈಲಾರಲಿಂಗ ದೇವಸ್ಥಾನಕ್ಕೆ ನೀವು ಹೋಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ನಾನು ತಿಳಿಸ್ತಾ ಇರೋದು. ದಿನಶ್ರೀಂದ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರೋಣಿ. ಧನ್ಯವಾದ.